ಸೊ ನಾನಿವತ್ತು ಒಂದು ಟಾಪಿಕ್ ಬಗ್ಗೆ ಮಾತಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಇದು ಫ್ಯಾಮಿಲಿಗೆ ಸಂಬಂಧಪಟ್ಟಿರೋದು. ಆಲ್ಮೋಸ್ಟ್ ಬಾಯ್ಸಿಗೆ ಇದು ಜಾಸ್ತಿ ಇಷ್ಟ ಆಗ್ಬೋದು. ನಿಮ್ಮ ಮನೆಯಲ್ಲಿ ಯಾರಾದರೂ ಬಟ್ಟೆಗೆ ಅಂತ ಹೇಳ್ಬಿಟ್ಟು ತುಂಬ ದುಡ್ಡು ವೇಸ್ಟ್ ಮಾಡ್ತಾಯಿದ್ರು ಅಂತಂದರೆ, ಸೊ ಅಂಥವರಿಗೆ ಬಂದು ಸಡನ್ನಾಗಿ ನಿಮಗೆ ಕೇಳ್ತಾರೆ, ಸೊ ನಾನಿವತ್ತು ಬಟ್ಟೆ ತೊಗೊಳ್ತಾ ಇದ್ದೀನಿ, ಸ್ವಲ್ಪ ದುಡ್ಡು ಕೊಡು ಅಂತ ಹೇಳ್ಬಿಟ್ಟು. ಆವಾಗ ನೀವು ಇಲ್ಲ ಅಂತ ಹೇಳಬೇಡಿ. ಸೊ ಕೊಡ್ತೀನಿ, ಒಂದು 2 ಡೇಸ್ ಆದಮೇಲೆ ಕೊಡ್ತೀನಿ ಅಂತ ಹೇಳಿ. ಅದಾದಮೇಲೆ ಮತ್ತೆ ಬಂದು ನಿಮಗೆ ಕೇಳೋ ಟೈಮ್ಗಿಂತ ಮುಂಚೆನೇ ನೀವು, ಸೊ ಈ ಥರ ಗೋಲ್ಡ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ, ಸೊ ನಿಮ್ಗೆ ಇಷ್ಟ ಆಗ್ಬೋದೇನೋ ಮೋಸ್ಟ್ಲಿ, ಹಾಗಾಗಿ ಬಾ ಹೋಗಿ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ನೀವು ಅವರನ್ನು ಕರ್ಕೊಂಡೋಗಿ 1 ಗ್ರಾಮ್ನಾದರೂ ಗೋಲ್ಡ್ ತೊಗೊಂಡ್ರೆ ಅವರಿಗೂ ಕೂಡ ಅರ್ಥ ಆಗುತ್ತೆ. ಸೊ ನಾನು ಬಟ್ಟೆಗೆ ವೇಸ್ಟ್ ಮಾಡ್ತಾಯಿದ್ದೆ ದುಡ್ಡು, ಅದು ಗೋಲ್ಡ್ ತೊಗೊಂಡ್ರೆ ನನಗೆ ಅದು ಲೈಫ್ನಲ್ಲಿ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳಿಬಿಟ್ಟು. ಹಾಗಾಗಿ ಅದರಿಂದ ನಿಮಗೂ ಕೂಡ ತುಂಬಾ ಖುಷಿ ಆಗುತ್ತೆ, ಅವರಿಗೂ ಕೂಡ ತುಂಬ ಖುಷಿ ಆಗುತ್ತೆ. ಯಾವಾಗಾದರೂ ಕಷ್ಟ ಕೂಡ ಆಗುತ್ತೆ, ಹಾಗೆ ಅವರಿಗೆ ಹಾಕೋದಕ್ಕೆ ಕೂಡ ತುಂಬ ಖುಷಿ ಆಗುತ್ತೆ. ಸೊ ನೀವೇನು ಇಸ್ಕೊಡ್ತೀರೋ ಅದನ್ನು ಅವರಿಗೆ ವೇರ್ ಮಾಡೋದಕ್ಕೂ ಕೂಡ ತುಂಬ ಖುಷಿ ಆಗುತ್ತೆ. ಹಾಗಾಗಿ ನಿಮಗೆ 2 in 1 ಕೆಲಸ ಆಗುತ್ತೆ. ಮನಿ ಕೂಡ ಉಳಿಯುತ್ತೆ, ಆಮೇಲೆ ಕಷ್ಟದ ಸಮಯದಲ್ಲಿ ಗೋಲ್ಡು ಹೆಲ್ಪ್ ಕೂಡ ಆಗುತ್ತೆ. ಹಾಗಾಗಿ ಯಾರು ಕೂಡ ಸಡನ್ಲಿ ಕೊಡ್ಸೋಕ್ಕೆ ಹೋಗಬೇಡಿ. ಒಂದು 2-3 ಡೇಸ್ ಅಥವಾ 1 ವೀಕ್ ಆದರೂ ನೀವು ಅವರನ್ನು ತಡೆ ಹಿಡೀರಿ. ಅದಾದಮೇಲೆ ಸೊ ಡಿಸಿಷನ್ ತಗೊಳ್ಳಿ. ಓಕೆ ಗೈಸ್, ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ನನಗೂ ಕೂಡ ಅರ್ಥ ಆಗುತ್ತೆ ಇದು ಎಷ್ಟರ ಮಟ್ಟಿಗೆ ಸತ್ಯ, ಎಷ್ಟರ ಮಟ್ಟಿಗೆ ಸುಳ್ಳು ಅನ್ನೋದನ್ನು. ಓಕೆ, ಥ್ಯಾಂಕ್ ಯು.